ವೆಲ್ಕಮ್ ಬ್ಯಾಕ್ ಟು ಯರ್ ಫೇವರೇಟ್ ಚಾನಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಕೂಲ್ ಕನ್ನಡ. ನಾನು ನಿಮ್ಮ ಸೀಕ್ರೆಟ್ ಅಪ್ಲೈನ್ ಆಲಿಸ್ವೆಲ್ ನಾಗರಾಜ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಹೊಸ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ. ಈ ಟೆಕ್ನಿಕ್ ಯಾವ ಲೆವೆಲ್ಗೆ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಹತ್ರ ಅಂದರೆ ವಿತಿನ್ 3 ಮೀಟರ್ ರೇಡಿಯೇಷನ್ ಅಲ್ಲಿ ನಿಮ್ಮ ಪಕ್ಕದಲ್ಲಿ ಯಾರೇ ಇದ್ರೂ ಕೂಡ ಅವರನ್ನ ನೀವು ಪ್ರಾಸ್ಪೆಕ್ಟ್ ಮಾಡೋಕ್ಕಾಗತ್ತೆ. ಅವ್ರ ಹತ್ರ ಮಾತಾಡಿದ ವಿತಿನ್ 2 ಮಿನಿಟ್ಸ್ ಒಳಗಡೆ ಅವರು ನಿಮ್ಮ ಹತ್ರ ನಿಮ್ಮ ಬಿಸ್ನೆಸ್ ಏನು, ನನಗೆ ಇಂಟ್ರೆಸ್ಟ್ ಇದೆ, ದಯವಿಟ್ಟು ನನಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಿ ಅಂತ ಕೇಳುವಂತ ಒಂದು ಟೆಕ್ನಿಕ್ ಅನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ ಒಂದು ಟೆಕ್ನಿಕ್ ಅನ್ನ ನೀವು ಬಳಸಿದ್ರಿ ಅಂದ್ರೆ ಅನ್ಲಿಮಿಟೆಡ್ ಪ್ರಾಸ್ಪೆಕ್ಟಿಂಗ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಯಾವಾಗ್ಲೂ ಹೇಳ್ತಾ ಇದ್ದೀನಿ, ನೆಟ್ವರ್ಕ್ ಅಲ್ಲಿ ಗೆಲ್ಲೋದಕ್ಕೆ ಎರಡು ಮೆಥಡ್ ಅನ್ನ ಫಾಲೋ ಮಾಡಬೇಕು. ಏನಪ್ಪಾ ಅಂದ್ರೆ, ಮೊದಲನೇದು ಪ್ರಾಸ್ಪೆಕ್ಟಿಂಗ್. ಇದೊಂದನ್ನ ನೀವು ರೆಗ್ಯುಲರ್ ಆಗಿ ಅನ್ಲಿಮಿಟೆಡ್ ಟೈಮ್ ಮಾಡ್ತಾನೆ ಇರಬೇಕು. ಎರಡನೇದು ಟ್ರೈನಿಂಗ್. ಸೊ ಪ್ರಾಸ್ಪೆಕ್ಟಿಂಗು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಟ್ರೈನಿಂಗು ನೀವು ಆಲ್ರೆಡಿ ನನ್ನ ವಿಡಿಯೋಸ್ ನೋಡಿ ಕಲಿತಾ ಇದ್ದೀರಾ. ಸೊ ಇದೆರಡನ್ನು ನೀವು ಕಲ್ತಿದ್ದೇ ಆಯ್ತು ಅಂದ್ರೆ, ಕರೆಕ್ಟ್ ಆಗಿ ಮಾಡಿದ್ದೇ ಆಯ್ತು ಅಂದ್ರೆ, ಖಂಡಿತವಾಗ್ಲೂ ನೆಟ್ವರ್ಕ್ ಅಲ್ಲಿ ನೀವು ಸಕ್ಸಸ್ ಆಗೋದನ್ನ ಯಾರಿಂದನೂ ತಡೆಯಕ್ಕಾಗಲ್ಲ, ರೈಟ್? ಸೊ ಈ ತರ ಸುಮಾರು ವಿಡಿಯೋಗಳನ್ನ ನಾನು ನಿಮಗೆ ರೆಗ್ಯುಲರ್ ಆಗಿ ಕೊಡ್ತೀನಿ ಅಂತ ಕಮಿಟ್ಮೆಂಟ್ ಕೊಟ್ಟಿದ್ದೀನಿ. ನೀವು ಇದನ್ನ ನೋಡಿ ಬೇರೆ ಎಲ್ರಿಗೂ ಶೇರ್ ಮಾಡೋ ಮುಖಾಂತರ, ಅವ್ರಿಗೂ ಇನ್ಫಾರ್ಮೇಶನ್ ಅನ್ನ ಕೊಡೋ ಮುಖಾಂತರ ಎಲ್ರೂ ಗೆಲ್ಲೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಈ ಅನ್ನೋನ್ ಪ್ರಾಸ್ಪೆಕ್ಟಿಂಗ್ ಅನ್ನೋದೇನಿದೆ, 4-5 ಮೆಥಡ್ ಇದೆ ಫ್ರೆಂಡ್ಸ್. 4-5 ಮೆಥಡ್ ಅಲ್ಲಿ ಇವತ್ತು ಒಂದು ಚಿಕ್ಕ ಮೆಥಡ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಮೆಥಡ್ ಇಂದ ತುಂಬಾ ಒಳ್ಳೆ ಪ್ರಾಸ್ಪೆಕ್ಟಿಂಗ್ ಅನ್ನೋದನ್ನ ನೀವು ಮಾಡ್ಬೋದು. ತುಂಬಾ ಸಿಂಪಲ್ ಆಗಿರುವಂತ ಮೆಥಡ್ ಇದು. ಖಂಡಿತವಾಗ್ಲೂ ಇಷ್ಟು ಚಿಕ್ಕ ಮೆಥಡ್ ಅನ್ನ ನಾವು ಇಷ್ಟು ದಿವಸದಿಂದ ಕಲ್ತಿಲ್ವಾ ಅನ್ನೋದು ಖಂಡಿತವಾಗ್ಲೂ ನಿಮ್ಗೆ ಇವತ್ತು ಅನ್ಸುತ್ತೆ. 100% ಗ್ಯಾರಂಟಿ ಅದು. ಇಲ್ಲಿ ನೀವು ನಿಮ್ಮನ್ನ ಯಾವ ತರ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀರಾ ಅನ್ನೋದ್ರಲ್ಲೇ ಪ್ರಾಸ್ಪೆಕ್ಟಿಂಗ್ ಅನ್ನೋದನ್ನ ಮಾಡ್ಬೋದು. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಅವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ತಾ ಬರುತ್ತೆ. ಸೊ ಫ್ರೆಂಡ್ಸ್, ಈ ಟೆಕ್ನಿಕ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ನಂದು ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ. ಸೊ ನೀವು ಈ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದ್ರೆ, ನಿಮ್ಮನ್ನ ನೀವು ಯಾವ ತರ ಪರಿಚಯ ಮಾಡ್ಕೊಳ್ತೀರಾ? ಸೊ ನಾನು ನೋಡಿರೋ ಮಟ್ಟಿಗೆ ಯಾವ ತರ ಪರಿಚಯ ಮಾಡ್ಕೊಳ್ತಿದ್ದಾರೆ ಜನ ಅಂದ್ರೆ, ನಾನೊಂದು ಸಿಲ್ವರ್ ಡೈರೆಕ್ಟರ್ ಇದ್ದೀನಿ, ನಾನೊಂದು ಗೋಲ್ಡ್ ಡೈರೆಕ್ಟರ್ ಇದ್ದೀನಿ, ನಾನು ಕ್ರೌನ್ ಇದ್ದೀನಿ, ನಾನು ಇದಿದ್ದೀನಿ. ಇನ್ ಕೆಲವರು ನನ್ನ ಸ್ವಂತ ಬಿಸ್ನೆಸ್ ಇದೆ, ನಾನೊಂದು ಕಂಪನಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ. ಈ ತರ ನಿಮ್ಮನ್ನ ನೀವು ಪರಿಚಯ ಮಾಡ್ಕೊಳ್ತಾ ಇದ್ದೀರಾ ಮೋಸ್ಟ್ ಆಫ್ ದ ಟೈಮ್. ಇನ್ನು ಕೆಲವರು ಯಾವ ತರ ಅಂತಂದ್ರೆ, ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ವರ್ಕ್ ಮಾಡ್ತಾ ಇದ್ದೀನಿ, MLM ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಸೊ ಇಲ್ಲಿ ಒಂದು ಲಾಜಿಕಲ್ ಥಿಂಕ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಆಪೋಸಿಟ್ ಅಲ್ಲಿ ಇರುವಂತ ವ್ಯಕ್ತಿಗೆ ನೀವು ಯಾವತ್ತೂ ಒಂದು ಬೆನಿಫಿಟ್ ಅನ್ನ ತೋರಿಸ್ತಾ ಇದ್ದೀರಾ, ಅಥವಾ ನೀವು ಒಂದು ಹೆಲ್ಪ್ ಅನ್ನ ಮಾಡ್ತಿದ್ದೀರಾ ಅಂತ ನೀವು ತೋರಿಸ್ತೀರಾ, ಅವಾಗ ಮಾತ್ರ ನೀವು ಮಾತಾಡೋದ್ರಲ್ಲಿ ಅವ್ರು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ. ಅವರು ನಿಮ್ಮನ್ನ ನೀವ್ ಹೇಳೋದನ್ನ ಕೇಳಿಸ್ಕೊಳ್ತಾರೆ, ರೈಟ್? ಸೊ ಇವತ್ತು ನನ್ನ ವಿಡಿಯೋಗಳನ್ನ ನೀವೆಲ್ಲರೂ ನೋಡ್ತಿದ್ದೀರಾ. ಏನಕ್ಕೆ ನೋಡ್ತಿದ್ದೀರಾ? ಸೊ ನಿಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೊಂದು ಬೆನಿಫಿಟ್ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ, ರೈಟ್? ಸೊ ಸುಮಾರು ಜನ ಇವತ್ತು ಈ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀರಾ. ಏನಕ್ಕೆ ಶೇರ್ ಮಾಡ್ತಾ ಇದ್ದೀರಾ ಅಂದ್ರೆ, ನಿಮ್ಮ ಟೀಮಲ್ಲಿ ಇರುವಂತ ಯಾರೋ ಒಬ್ಬರಿಗೆ ಈ ಇನ್ಫಾರ್ಮೇಶನ್ ಸಿಕ್ತು, ಆ ವ್ಯಕ್ತಿ ಏನಾದ್ರೂ ಅದನ್ನ ಬೆನಿಫಿಟ್ ಅನ್ನ ಪಡ್ಕೊಂಡ್ರೆ ನಿಮಗೂ ಕೂಡ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಆಗುತ್ತೆ ಅಂತ, ರೈಟ್? ಸೊ ಇಲ್ಲಿ ಲಾಜಿಕಲಿ ಹ್ಯೂಮನ್ ಸೈಕಾಲಜಿ ಏನಪ್ಪಾ ಅಂತಂದ್ರೆ, ಎಲ್ಲಿ ನಮಗೊಂದು ಬೆನಿಫಿಟ್ ಸಿಗುತ್ತೆ ಅಂದ್ರೆ, ಎಲ್ಲಿ ನಮಗೊಂದು ಹೆಲ್ಪ್ ಅನ್ನೋದು ಸಿಗುತ್ತೆ, ಅಲ್ಲಿ ನಾವು ಇಂಟ್ರೆಸ್ಟ್ ತೋರಿಸ್ತೀವಿ, ಇನ್ವಾಲ್ವ್ ಆಗ್ತೀವಿ. ಇಲ್ಲ ಅಂದ್ರೆ ನಾವು ಇನ್ವಾಲ್ವ್ ಆಗಲ್ಲ, ರೈಟ್? ಸೊ ಇಲ್ಲಿ ನಾನು ನಿಮ್ಗೆ ಹೇಳ್ಕೊಡೋಂತ ಟೆಕ್ನಿಕ್ ಏನಿದೆ, ನೀವು ನಿಮ್ಮನ್ನ ಪರಿಚಯ ಮಾಡ್ಕೊಬೇಕಾದ್ರೆ ಯಾವ ತರ ಪರಿಚಯ ಮಾಡ್ಕೊಬೇಕು ಅಂದ್ರೆ, ನೀವು ಅವ್ರಿಗೇನೋ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದೀರಾ, ಅವ್ರಿಗೇನೋ ಬೆನಿಫಿಟ್ ಕೊಡುವಂತ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ನಿಮ್ಮ ಇಂಟ್ರೊಡಕ್ಷನ್ ಇತ್ತು ಅಂದ್ರೆ ಅದ್ಭುತವಾಗಿರುತ್ತೆ. ಏನಕ್ಕೆ ಅಂದ್ರೆ, ಅವ್ರಿಗೆ ನೀವು ಬೆನಿಫಿಟ್ ಕೊಡ್ತಾ ಇದ್ದೀರಾ, ಅವ್ರಿಗೆ ನೀವು ಹೆಲ್ಪ್ ಮಾಡಕ್ ರೆಡಿ ಇದ್ದೀರಾ ಅಂದ್ರೆ ಅವ್ರು ನಿಮ್ಮ ಹತ್ರ ಇಂಟ್ರೆಸ್ಟ್ ತೋರಿಸ್ತಾರೆ, ಏನು ಎತ್ತ ಅಂತ ಇನ್ನೂ ವಿಚಾರಗಳನ್ನ ನಿಮ್ಮ ಹತ್ರ ಕೇಳಿ ತಿಳ್ಕೊಳ್ತಾರೆ. ಸೊ ಬನ್ನಿ, ಇಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಒಂದು ಅನ್ನನ್ ಪ್ರಾಸ್ಪೆಕ್ಟಿಂಗ್ ಅನ್ನ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಪಾಯಿಂಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಕಾನ್ವರ್ಸೇಷನ್ ನ ಸ್ಟಾರ್ಟ್ ಮಾಡ್ತೀವಿ ಅಕಾರ್ಡಿಂಗ್ ಟು ಅಟ್ಮಾಸ್ಫಿಯರ್. ನಾವು ಎಲ್ಲಿದ್ದೀವಿ, ನಾವೇನ್ ಮಾಡ್ತಾ ಇದೀವಿ, ಅದಕ್ಕೆ ತಕ್ಕಂತೆ ಒಬ್ಬ ವ್ಯಕ್ತಿ ಹತ್ರ ನಾವು ಕಾನ್ವರ್ಸೇಷನ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ಇದನ್ನ ನಾನು ವಿತ್ ಎಕ್ಸಾಂಪಲ್ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸೊ ಆ ಒಂದು ಈ ಫಾರ್ಮೆಟ್ ಅನ್ನ ಬರ್ಕೊಳ್ಳಿ. ಫಸ್ಟ್ ಪಾಯಿಂಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಕಾನ್ವರ್ಸೇಷನ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಕಾರ್ಡಿಂಗ್ ಟು ಅಟ್ಮಾಸ್ಫಿಯರ್. ನಾವು ಹೋಟ್ಲಲ್ಲಿ ಇದೀವಿ, ಬಸ್ಸಲ್ಲಿ ಇದೀವಿ, ಮೆಟ್ರೋದಲ್ಲಿ ಇದೀವಿ, ನಾವೆಲ್ಲಿರ್ತೀವಿ ಅದಕ್ಕೆ ಅಕಾರ್ಡಿಂಗು ನಾವು ಒಂದು ಕಾನ್ವರ್ಸೇಷನ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್,
ನಾವು ಅವ್ರಿಗೇನೋ ಬೆನಿಫಿಟ್ ಕೊಡ್ತಿದೀವಿ, ಅವ್ರಿಗೇನೋ ಅದರಿಂದ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಇನ್ಫಾರ್ಮ್ ಮಾಡ್ತೀವಿ, ಅಥವಾ ನಾವು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಇನ್ಫಾರ್ಮ್ ಮಾಡ್ತೀವಿ. ಮೂರನೇದು ಆನ್ ದ ಸ್ಪಾಟ್ ನಾವೇನ್ ಮಾಡ್ತೀವಿ ಅಂದ್ರೆ ಅವರ ಕಾಂಟ್ಯಾಕ್ಟ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ, ಅವ್ರ ಹತ್ರ ಕಾಂಟ್ಯಾಕ್ಟ್ ಇಸ್ಕೊಳ್ತೀವಿ ಅಂಡ್ ಅವ್ರಿಗೆ ಕಾಂಟ್ಯಾಕ್ಟ್ಸ್ ನಮ್ದು ಕೊಡ್ತೀವಿ. ನಾಲ್ಕನೇದು ಫಾಲೋಅಪ್ ಮಾಡ್ತೀವಿ. ಸೊ ಬನ್ನಿ ಇವಾಗ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ವಿಚಾರ ಏನು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾನು ನಿಮಗೆ ಏನು ಹೇಳಿದೆ, ಒಂದು ಕಾನ್ವರ್ಸೇಷನ್ ಅನ್ನು ಸ್ಟಾರ್ಟ್ ಮಾಡಿ. ಇದನ್ನ ಹೇಳಕ್ ಮುಂಚೆ ನಿಮ್ಮನ್ನ ನೀವು ಹೆಂಗೆ ಪರಿಚಯ ಮಾಡ್ಕೊಬಹುದು ಅನ್ನೋದನ್ನ ಕೂಡ ನಾನು ಹೇಳ್ಬಿಡ್ತೇನೆ. ಸೊ ಇಲ್ಲಿವರೆಗೂ ಯಾರೆಲ್ಲ ನಿಮ್ಮನ್ನ ಯಾವ ತರ ಇಂಟ್ರೊಡಕ್ಷನ್ ಕೊಟ್ಕೊಂಡಿದ್ದೀರಾ, ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಸೊ ಇನ್ ಮುಂದಕ್ಕೆ ನಿಮ್ಮನ್ನ ನೀವು ಯಾವ ತರ ಪರಿಚಯ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಯಾರ ಬಿಸ್ನೆಸ್ ಅಡ್ವೈಸರ್ ಅಥವಾ ಯಾರ ಬಿಸ್ನೆಸ್ ಕನ್ಸಲ್ಟೆಂಟ್. ಸೊ ಯೂಶಲಿ ನಾವೇನ್ ಮಾಡ್ತೀವಿ, ನಾನೊಂದು ಬಿಸ್ನೆಸ್ ಅಡ್ವೈಸರ್, ನಾನೊಂದು ಬಿಸ್ನೆಸ್ ಕನ್ಸಲ್ಟೆಂಟ್ ಅಂತ ನೀವು ಸ್ಟಾರ್ಟ್ ಮಾಡ್ತೀರಾ. ಅಲ್ಲಿಗೆ ಸ್ಟಾಪ್ ಮಾಡಬೇಡಿ, ಕಾಮ ಹಾಕಿ ಜಸ್ಟ್ ಹಂಗೆ ನಿಮ್ಮ ಕಾನ್ವರ್ಸೇಷನ್ ಅನ್ನ ಸ್ಟಾರ್ಟ್ ಮಾಡಿ. ಯಾವ ತರ ಅಂದ್ರೆ, ನಾನೊಬ್ಬ ಬಿಸ್ನೆಸ್ ಅಡ್ವೈಸರು, ನಾನು ಜನರಿಗೆ ಪಾರ್ಟ್ ಟೈಮ್ ಅಲ್ಲಿ ಎಕ್ಸ್ಟ್ರಾ ಸಂಪಾದನೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ನೀವು ಹೇಳಿ. ಸೊ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳಿದ್ದೆ ಆಯ್ತು ಅಂದ್ರೆ, ಸೊ ಆ ವ್ಯಕ್ತಿಗೆ ಏನನ್ಸುತ್ತೆ, ಓ ನನಗೇನಾದ್ರೂ ಪಾರ್ಟ್ ಟೈಮ್ ಅಲ್ಲಿ ಇನ್ಕಮ್ ತಗೋಬೇಕು ಅಂದ್ರೆ ಇವ್ರ ಕಡೆಯಿಂದ ನನಗೆ ಹೆಲ್ಪ್ ಸಿಗುತ್ತೆ, ಇವ್ರು ನನಗೆ ಹೆಲ್ಪ್ ಮಾಡಬಹುದು ಅನ್ನೋದು ಅವ್ರಿಗೆ ಸೈಕಲಾಜಿಕಲಿ ಅರ್ಥ ಆಗುತ್ತೆ. ಎರಡನೇದು, ಇದನ್ನ ಏನ್ ಇಂಟ್ರಡ್ಯೂಸ್ ಮಾಡ್ತೀರಾ ಅಕಾರ್ಡಿಂಗ್ ಟು ದ ಪರ್ಸನಾಲಿಟಿ ಪ್ರೊಫೈಲ್. ಅಂದ್ರೆ ಆ ವ್ಯಕ್ತಿ ಯಾವ ಪ್ರೊಫೈಲ್ ಅಲ್ಲಿ ಇದ್ದಾರೆ ಅದಕ್ಕೆ ತಕ್ಕಂತೆ ನೀವು ಸ್ವಲ್ಪ ಟ್ಯೂನಿಂಗ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ನೀವು ಹೇಳಿದ್ರಿ ಅಂದ್ರೆ 100% ಆ ವ್ಯಕ್ತಿ ನಿಮ್ಮ ಹತ್ರ ನೀವೇನು ಬಿಸ್ನೆಸ್ ಮಾಡೋದು ನನಗೆ ಇಂಟ್ರೆಸ್ಟ್ ಇದೆ ಹೇಳಿ ಅಂತ ಕೇಳ್ತಾರೆ. ಬನ್ನಿ ಇದನ್ನ ವಿತ್ ಎಕ್ಸಾಂಪಲ್ ಪಾಯಿಂಟ್ ಟು ಪಾಯಿಂಟ್ ಹೇಳ್ತೀನಿ. ಸೊ ನಾನು ಹೇಳಿದೆ ಒಂದು ಕಾನ್ವರ್ಸೇಷನ್ ಅನ್ನ ಅಕಾರ್ಡಿಂಗ್ ಟು ಅಟ್ಮಾಸ್ಫಿಯರ್ ಸ್ಟಾರ್ಟ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವೊಂದು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀರಾ. ಓಕೆ, ಸೊ ಈ ಮೆಟ್ರೋದಲ್ಲಿ ನೀವು ಒಬ್ಬ ಪರ್ಸನ್ ಪಕ್ಕದಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀರಾ. ಸೊ ಆ ಟ್ರಾವೆಲ್ ಮಾಡ್ತಾ ಇರೋವಂಥ ಒಂದು ಸಿಚುವೇಶನ್ ಅಲ್ಲಿ ಆ ಪಕ್ಕದಲ್ಲಿರುವಂಥ ಪರ್ಸನ್ಗೆ, ಸರ್ ನೆಕ್ಸ್ಟ್ ಬನಶಂಕರಿಗೆ ಇನ್ನು ಎಷ್ಟು ಸ್ಟಾಪ್ ಮುಂದೆ ಹೋಗ್ಬೇಕು, ಇನ್ನು ಎಷ್ಟು ಸ್ಟಾಪ್ ಇದೆ ಅಂತ ನೀವು ಕೇಳ್ತೀರಾ ಅಂತ ಇಟ್ಕೊಳ್ಳಿ. ಸೊ ಆ ವ್ಯಕ್ತಿ ಹೇಳ್ತಾನೆ, ಸೊ ಅಂಡ್ ಸೊ ಸ್ಟಾಪ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ನೀವು ಹೇಳಿದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು, ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ಅಲ್ಲೇ ಇಳಿಯೋದಾ? ಅವ್ರು ಮೇ ಬಿ ಎಸ್ ಅನ್ಬೋದು ಅಥವಾ ನೋ ಅನ್ಬೋದು. ಆ ವ್ಯಕ್ತಿ ಎಸ್ ಅಂದ್ರು ಅಥವಾ ನೋ ಅಂತಾರೆ, ನೋ ಪ್ರಾಬ್ಲಮ್. ಸೊ ಅವ್ರು ಎಸ್ ಅಂದ್ರು ಅಂದ್ರೆ ವೆರಿ ಗುಡ್. ಸೊ ನೀವು ಮನೆಯಿಂದ ಆಫೀಸ್ಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿ. ಅಂದ್ರೆ ಇದನ್ನ ನೀವು ಏನಕ್ಕೆ ಕೇಳ್ತಾ ಇದ್ದೀರಾ ಅಂದ್ರೆ, ಅವ್ರದ್ದು ಏನ್ ಪರ್ಪಸ್ಗೆ ಹೋಗ್ತಾ ಇದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಕೇಳ್ತಾರೆ. ಏನ್ ಪರ್ಪಸ್ ಅಂತ ನೀವು ಕೇಳಿದ್ರೆ ಮೇ ಬಿ ಅವರು ಇಟ್ ಈಸ್ ನಾಟ್ ಯುವರ್ ಬಿಸ್ನೆಸ್ ಅಂತ ಹೇಳೋ ಸಾಧ್ಯತೆನೂ ಇರುತ್ತೆ. ಆ ಕಾರಣಕ್ಕೆ ನೀವೇ ಒಂದು ಆಡ್ ಮಾಡಿ ಹೇಳ್ತೀರಾ, ಸರ್ ಏನು ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀರಾ ಅಲ್ಲಿಗೆ ಅಂತ ನೀವು ಕೇಳಿದ್ರಿ ಅಂದ್ರೆ ಹೌದು ಅಂತ ಹೇಳ್ತಾರೆ. ಸೊ ಆಫೀಸಿಂದ ಮನೆಗೆ ಹೋಗ್ತಿದ್ದಾರೆ ಅಂದ್ರೆ ಅವ್ರೇನಾದ್ರು ಎಂಪ್ಲಾಯ್ ಆದ್ರು. ಇನ್ ಕೇಸ್ ಇಲ್ಲ ನಾನು ಕಾಲೇಜಿಂದ ಹೋಗ್ತಾ ಇದ್ದೀನಿ ಮನೆಗೆ ಅಂತ ಹೇಳಿದ್ರೆ ಅವರು ಸ್ಟೂಡೆಂಟು ಅಥವಾ ಲೆಕ್ಚರರು ಆಗಿರ್ಬಹುದು. ಸೊ ಈ ತರ ನೀವು ಅವರ ಜೊತೆ ಕಾನ್ವರ್ಸೇಷನ್ ಮಾತಾಡ್ತಾ ಅವ್ರ ಪ್ರೊಫೈಲ್ ಏನು ಅಂತ ಗೆಸ್ ಮಾಡೋ ಅಂತ ಸಾಧ್ಯತೆ ನಿಮ್ಮ ಹತ್ರ ಇರುತ್ತೆ. ಸೊ ಅವರ ಪರಿಚಯ ಮಾಡ್ಕೊಳ್ಳಿ. ಹಂಗೆ ಮಾತಾಡಿದ ಕೂಡಲೇ, ಸೊ ನೈಸ್ ಟು ಮೀಟ್ ಯು ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಇನ್ಫಾರ್ಮೇಶನ್. ನಾನು ಹೊಸದಾಗಿ ಓಡಾಡ್ತಾ ಇರೋದು ಬಸ್ಸಲ್ಲಿ, ನಾನು ನಿಮ್ಮಿಂದ ಈ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡೆ, ನನಗೆ ತುಂಬಾ ಖುಷಿ ಆಯ್ತು, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್, ನಿಮ್ಮ ಹೆಸರೇನು ಅಂತ ತಿಳ್ಕೊಬೋದಾ ಅಂತ ಕೇಳಿ. ಸೊ ಅವ್ರ ಹೆಸರು ಹೇಳ್ತಾರೆ. ಸೊ ಅವ್ರ ಹೆಸರು ಹೇಳಿದ ಕೂಡಲೇ ನಿಮ್ಮನ್ನ ನೀವು ಪರಿಚಯ ಮಾಡ್ಕೊಳ್ಳಿ. ಯಾವ ತರ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಆ ವ್ಯಕ್ತಿ ಒಂದು ಸ್ಟೂಡೆಂಟ್ ಅಂತ ಇಟ್ಕೊಳ್ಳೋಣ. ಸೊ ಆ ವ್ಯಕ್ತಿಗೆ ಅನುಗುಣವಾಗಿ ಅಂದ್ರೆ ಮಿರರಿಂಗ್ ಮಾಡಿ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಯಾವ ತರ ಅಂತಂದ್ರೆ, ಸರ್ ನಾನೊಬ್ಬ ಬಿಸ್ನೆಸ್ ಅಡ್ವೈಸರು, ನಾನು ಸ್ಟೂಡೆಂಟ್ಸ್ಗೆ ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡೋದಕ್ಕೆ ವರ್ಕ್ ಮಾಡಿ ಅರ್ನಿಂಗ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಸರ್ ಅಂತ ನೀವು ಹೇಳಿದ್ರೆ ಆಯ್ತು ಅಂದ್ರೆ, ನೀವು ಹೇಳಿದವ್ರಿಗೆ ಕರೆಕ್ಟಾಗಿ ಅರ್ಥ ಆಯ್ತು ಅಂದ್ರೆ, ಹೌದಾ ಯಾವ ತರ ಅಂತ ಕೇಳ್ತಾರೆ. ಯಾವ ತರ ಅಂತ ಕೇಳ್ತಿದ್ದಾರೆ ಅಂದ್ರೆ, ಸೊ ಇಂಡೈರೆಕ್ಟ್ ಆಗಿ ಅವ್ರು ನಿಮ್ಮನ್ನ ಏನ್ ಕೇಳ್ತಾ ಇದ್ದಾರೆ, ನಿಮ್ಮ ಬಿಸ್ನೆಸ್ ಏನು, ಹೆಂಗಿಲ್ಲಿ ಅರ್ನಿಂಗ್ ಮಾಡ್ಬೋದು ಅಂತ, ರೈಟ್? ಸೊ ಇಲ್ಲಿ ನಿಮ್ಮ ಕಾನ್ವರ್ಸೇಷನ್ ಏನಾಯ್ತು, ಒಂದು ಪ್ರಾಸ್ಪೆಕ್ಟ್ ಆಗಿ ಜನರೇಟ್ ಆಯ್ತು. ಇದೇ ಆ ವ್ಯಕ್ತಿ
ಸ್ಟೂಡೆಂಟ್ ಅಲ್ಲ, ಒಬ್ಬ ಎಂಪ್ಲಾಯ್ ಆಗಿದ್ದ ಅಂದರೆ, ಸರ್ ನಾನು ಒಬ್ಬ ಬಿಸ್ನೆಸ್ ಅಡ್ವೈಸರ್, ನಾನು ಒಂದು ಎಂಪ್ಲಾಯೀಸ್ಗೆ ಪಾರ್ಟ್ ಟೈಮಲ್ಲಿ ಫ್ರೀ ಟೈಮಲ್ಲಿ ಅವರ ಕನ್ವೀನಿಯೆಂಟ್ ಆಗಿರೋ ಅಂಥ ಕೆಲಸವನ್ನ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಅಂತ ನೀವು ಹೇಳಿದ್ರೆ ಅವ್ರೇನಂತ ಕೇಳ್ತಾರೆ? ಹೆಂಗೆ ಅಂತ ಕೇಳ್ತಾರೆ. ಇದೇ ಒಂದು ವ್ಯಕ್ತಿ ಹೌಸ್ ವೈಫ್ ಇದ್ರು ಅಂತ ಇಟ್ಕೊಳ್ಳಿ, ಅವ್ರಿಗೆ ನೀವು ಅಗೈನ್ ಸೇಮ್ ರಿಪೀಟ್ ಮಿರರಿಂಗ್ ಮಾಡ್ತೀರಾ ಅಷ್ಟೇ. ಅವ್ರ ಪ್ರೊಫೈಲ್ ಏನೋ ಅದನ್ನ ನೀವು ಮಿರರಿಂಗ್ ಮಾಡ್ತೀರಾ. ಮೇಡಮ್ ನಾನೊಂದು ಪಾರ್ಟ್ ಟೈಮಲ್ಲಿ ಫ್ರೀ ಟೈಮಲ್ಲಿ ಅರ್ನಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡೋ ಅಂತ ಒಬ್ಬ ಬಿಸ್ನೆಸ್ ಕನ್ಸಲ್ಟೆಂಟ್ ನಾನು, ಒಂದು ಬಿಸ್ನೆಸ್ ಅಡ್ವೈಸರ್ ನಾನು ಅಂತ ನೀವು ಹೇಳಿದ್ದೆ ಆಯಿತು ಅಂದರೆ ಅವ್ರು ನಿಮ್ಮನ್ನು ಏನು ಅಂತ ಕೇಳ್ತಾರೆ? ಹೌ ಅಂತ ಕೇಳ್ತಾರೆ, ಹೆಂಗೆ ಅಂತ ಕೇಳ್ತಾರೆ. ಹೆಂಗೆ ಅಂತ ಕೇಳಿದ್ರೆ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀರಾ, ಕಾಂಟ್ಯಾಕ್ಟ್ ಎಕ್ಸ್ಚೇಂಜ್. ಸೊ ಇಲ್ಲಿ ನೀವೇನು ಮಾಡ್ತೀರಾ, ನೆಕ್ಸ್ಟು ನಿಮ್ಮ ಕಾಂಟ್ಯಾಕ್ಟ್ಸನ್ನು ಅವ್ರಿಗೆ ಕೊಡಿ. ದಯವಿಟ್ಟು ಅವರ ನಂಬರನ್ನು ಕೇಳಬೇಡಿ. ಏನಕ್ಕೆ ಅಂದರೆ ಪ್ರೈವಸಿ ಪ್ರಾಬ್ಲಮ್ ಇಂದ ಕೆಲವೊಂದ್ಸತಿ ನಂಬರ್ ಕೊಡದೇ ಇರೋಂಥ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕಾಗಿ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ನಂಬರನ್ನು ನೋಟ್ ಮಾಡಲಿಕ್ಕೆ ಅವ್ರಿಗೆ ಕೊಡಿ. ಏನಕ್ಕೆ ಅಂದರೆ ನೀವು ಹೆಲ್ಪ್ ಮಾಡ್ತಿದ್ದೀರಾ, ಆ ಹೆಲ್ಪ್ ಅವ್ರಿಗೆ ಬೇಕು ಅಂದರೆ ಖಂಡಿತವಾಗ್ಲೂ ಅವ್ರು ಏನು ಮಾಡ್ತಾರೆ, ನಂಬರನ್ನು ತಗೊಳ್ತಾರೆ. ಸೊ ನಿಮ್ಮ ನಂಬರನ್ನು ನೀವು ಅವ್ರಿಗೆ ಡಯಲ್ ಮಾಡಿಸಿ, ಅಲ್ಲೇ ಮೊಬೈಲ್ ತಗೊಂಡು ಅವ್ರಿಗೆ ಟೈಪ್ ಮಾಡೋಕ್ಕೆ ಹೇಳಿ. ಸೊ ಅಲ್ಲಿ ಟೈಪ್ ಮಾಡಿದ ಕೂಡಲೇ ಇಮಿಡಿಯೇಟ್ ಆಗಿ ನಿಮ್ಮ ನೇಮನ್ನು ಸೇವ್ ಮಾಡಿಸಿ, ಅವರ ಫೋನಲ್ಲಿ ನಿಮ್ಮ ಹೆಸರು ಹಾಕಿ, ಬಿಸ್ನೆಸ್ ಅಡ್ವೈಸರೋ ಬಿಸ್ನೆಸ್ ಕನ್ಸಲ್ಟೆಂಟೋ ವಾಟ್ ಎವರ್ ಅದನ್ನು ಹಾಕ್ಸಿ, ಅಲ್ಲಿಂದಾನೆ ಇಮಿಡಿಯೇಟ್ ಆಗಿ ನಿಮ್ಮ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಡಕ್ಕೆ ಹೇಳಿ. ಸೊ ಅಲ್ಲಿಗೆ ಏನಾಯ್ತು, ನಂಬರ್ ಎಕ್ಸ್ಚೇಂಜ್ ಆಯಿತು. ಅಂದರೆ ನೀವು ಅವ್ರ ಹತ್ರ ಅವರ ನಂಬರನ್ನು ಕೇಳ್ದಂಗೂ ಇಲ್ಲ, ಆ್ಯಂಡ್ ನಿಮ್ಮ ನಂಬರನ್ನು ಅವರ ಫೋನಲ್ಲಿ ಸೇವ್ ಮಾಡ್ದಂಗೂ ಆಯಿತು. ಈ ಫೋನಲ್ಲಿ ನಂಬರನ್ನು ಸೇವ್ ಮಾಡೋದ್ರಲ್ಲಿ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಫಾಲೋಅಪ್, ಅಂದರೆ ವಾಟ್ಸಪ್ ಫಾಲೋಅಪ್ ಆಗಿರ್ಬೋದು, ಅಥವಾ ಮತ್ತೊಂದು ಬ್ರಾಡ್ಕಾಸ್ಟಿಂಗ್ ಗ್ರೂಪ್ ಆಕ್ಸೆಸ್ ಇದರದ್ದು ಏನಿರುತ್ತೆ, ಇದರಲ್ಲಿ ನೀವು ಫಾಲೋಅಪ್ ಮಾಡಲಿಕ್ಕೆ ತುಂಬ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಈ ಕಾರಣಕ್ಕೆ ನೀವು ಅವರ ಮೊಬೈಲಲ್ಲಿ ನಿಮ್ಮ ನಂಬರನ್ನು ಸೇವ್ ಮಾಡಿಸ್ತೀರಾ. ಸೊ ಇದು 3ನೇ ಸ್ಟೆಪ್ ಆಯಿತು. 4ನೇ ಸ್ಟೆಪ್ ಏನಪ್ಪ ಅಂದರೆ, ಆ ಒಂದು ಕಾನ್ವರ್ಸೇಷನ್ ಮುಗ್ದಾದ್ಮೇಲೆ ನಂಬರ್ ಎಕ್ಸ್ಚೇಂಜ್ ಆಗಿರುತ್ತೆ, ನೀವು ಮನೆಗೆ ಹೋಗ್ತೀರಾ. ಮನೆಗೆ ಹೋದಾದ್ಮೇಲೆ ಫ್ರೀಯಾಗಿದ್ದಾಗ ಅವ್ರಿಗೆ ಫೋನ್ ಮಾಡಿ. ಫಸ್ಟ್ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಇಸ್ಕೊಂಬಿಡಿ. ಸರ್ ಇವಾಗ ಸದ್ಯಕ್ಕೆ ಮಾತಾಡೋಕ್ಕಾಗಲ್ಲ, ನೀವು ಯಾವ ಟೈಮಲ್ಲಿ ಫ್ರೀ ಇರ್ತೀರಾ ಅಂತ ಹೇಳಿ, ನಾನು ಹೋಗಿ ಆ ಟೈಮಲ್ಲಿ ನನ್ನ ಒಂದು ಕಾಲ್ ಮಾಡಿ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ನಿಮ್ಮ ಕನ್ವೀನಿಯೆಂಟ್ ಟೈಮ್ ಹೇಳಿ, ನಾನು ಆ ಟೈಮಲ್ಲಿ ನನ್ನ ಶೆಡ್ಯೂಲನ್ನು ಫ್ರೀ ಮಾಡಿಕೊಂಡು ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತೇಳಿ ಅಲ್ಲೇ ಟೈಮ್ ಫಿಕ್ಸ್ ಮಾಡ್ಕೊಂಡು ಹೋಗ್ಬಿಡಿ. ಸೊ ಹೋಗಿದ ಕೂಡಲೇ ಮನೇಲಿ ಕೂತ್ಕೊಂಡು ಅವ್ರ ಹತ್ರ ಪರ್ಸ್ನಲಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅವರ ವಿಚಾರ ಏನು, ಅವರ ನೀಡ್ ಏನು, ಅವರ ವಾಟ್ ಏನು, ಏನಕ್ಕೆ ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದಾರೆ, ಏನಿದೆ ಏನಿಲ್ಲ, ಏನಾಗುತ್ತೆ ಏನಾಗಲ್ಲ, ಎಲ್ಲದನ್ನು ಡೀಟೇಲ್ ಆಗಿ ಅರ್ಥ ಮಾಡಿಕೊಂಡು ಆಮೇಲೆ ಬಿಸ್ನೆಸ್ ಅವಕಾಶವನ್ನು ಕೊಡೋದಕ್ಕೆ ಅವ್ರಿಗೆ ಇನ್ವಿಟೇಷನ್ ಅನ್ನೋದನ್ನು ಮಾಡಿ. ರೈಟ್. ಸೊ ಇಲ್ಲಿ ನಾವೇನು ಮಾಡಿದ್ವಿ ಅಂದರೆ ವೆರಿ ಸಿಂಪಲ್ ಮೆಥಡ್. ನಾನೇನು ಮಾಡ್ತಾ ಇದ್ದೀನಿ ಅನ್ನೋದರಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀನಿ. ನಾನು ನನ್ನ ಕಡೆಯಿಂದ ನಿಮಗೆ ಬೆನಿಫಿಟ್ ಅನ್ನೋದನ್ನು ಕೊಡೋಕ್ಕೆ ರೆಡಿ ಇದ್ದೀನಿ ಅನ್ನೋದನ್ನು ನಿಮ್ಮ ಇಂಟ್ರೊಡಕ್ಷನಲ್ಲಿ ಆ್ಯಡ್ ಮಾಡಿಬಿಟ್ರಿ. ಸೊ ಯಾರನ್ನ ನೋಡಿದ್ರು ಕೂಡ ನಿಮ್ಮನ್ನು ನೀವು ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಇದರಿಂದ ನೀವು ಅನ್ಲಿಮಿಟೆಡ್ ಪ್ರಾಸ್ಪೆಕ್ಟಿಂಗ್ ಮಾಡ್ಬೋದು. ಇದು ಎಲ್ಲಿ ಬೇಕಾದರೂ ಮಾಡ್ಬೋದು. ಇದನ್ನು ನೀವು ಮೆಟ್ರೋದಲ್ಲಿ ತಗೊಳ್ಳಿ ಮಾಡ್ಬೋದು, ಅಥವಾ ಟ್ರೈನಲ್ಲಿ ತಗೊಳ್ಳಿ ಮಾಡ್ಬೋದು, ಆಟೋದಲ್ಲಿ ತಗೊಳ್ಳಿ ಮಾಡ್ಬೋದು. ಸೊ ಇದನ್ನ ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು. ಬಟ್ ಏನೇ ಮಾಡಿದ್ರು ಕೂಡ ಅಕಾರ್ಡಿಂಗ್ ಟು ಸಿಚುವೇಶನ್ ಏನಿರುತ್ತೆ ಅದನ್ನ ನೋಡ್ಕೊಂಡು ಮಾಡಿ. ಇದೇ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಹೋಟೆಲಲ್ಲಿ ಇದ್ದಾರೆ ಅಂದರೆ ಆ ಕಾನ್ವರ್ಸೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಆ ಹೋಟೆಲ್ಗೆ ಸಂಬಂಧಪಟ್ಟಂತ ಒಂದು ಪದಾರ್ಥಗಳಿಗೆ ಅನುಗುಣವಾಗೋ, ಆ ಒಂದು ಜಾಗದಲ್ಲಿ ಸರೌಂಡಿಂಗ್ ಅಲ್ಲಿ ಇರುವಂಥದ್ದು ವಿಚಾರ ಏನಿದೆ ಅದಕ್ಕೆ ಅನುಗುಣವಾಗೋ ಒಂದು ಕಾನ್ವರ್ಸೇಷನ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದಾದ್ಮೇಲೆ ನೀವು ಈ ಪ್ರಾಸ್ಪೆಕ್ಟಿಂಗ್ ಮಾಡಿದ್ದೇ ಆಯಿತು ಅಂದರೆ ಅನ್ಲಿಮಿಟೆಡ್ ಪ್ರಾಸ್ಪೆಕ್ಟಿಂಗ್ ಮಾಡ್ಬೋದು ಫ್ರೆಂಡ್ಸ್. ಸೊ ಈ ಥರ ಪ್ರಾಸ್ಪೆಕ್ಟಿಂಗ್ ಲೀಡ್ ಜನರೇಷನ್ ಅಷ್ಟೇ ಇದು. ಸೊ ಇಲ್ಲಿ ನೀವು ಲೀಡ್ ಏನು ಮಾಡ್ತಾ ಇರ್ತೀರಾ, ಜನರೇಟ್ ಮಾಡ್ತಾನೆ ಇರ್ತೀರಾ ಅನ್ಲಿಮಿಟೆಡ್. ನೀವು ಯಾರನ್ನೆಲ್ಲ ನೋಡ್ತೀರೋ ಅವ್ರ ಹತ್ರ ಎಲ್ಲ ಲೀಡ್ ಜನರೇಟ್ ಅನ್ನ ಮಾಡ್ಬೋದು. ಸೊ ಈ ಪ್ರಾಸ್ಪೆಕ್ಟಿಂಗ್ನ ನಾವು ಬರೀ ಆಫ್ಲೈನಲ್ಲಿ ಮಾತ್ರ ಮಾಡಬೇಕು ಅಂತ ಇಲ್ಲ, ಇದನ್ನ ನೀವು ಆನ್ಲೈನಲ್ಲೂ ಕೂಡ ಮಾಡ್ಬೋದು. ಸೊ ನಾನು ಆಲ್ರೆಡಿ ಫೇಸ್ಬುಕ್ಕಲ್ಲಿ ಲೀಡ್ ಯಾವ ಥರ ಜನರೇಟ್ ಮಾಡ್ಬೋದು ಅಂತ ವಿಡಿಯೋ ಮಾಡಿದ್ದೀನಿ. ಸೊ ಅಲ್ಲಿ ನಾನು ಲೀಡ್ ಜನರೇಷನ್ ಮಾತ್ರ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ನೀವು ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡಿದ ಕೂಡಲೇ ಯಾವ ಥರ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಮಾತಾಡಿಲ್ಲ. ಸೊ ಇಲ್ಲಿ ಇದೇ ಟೆಕ್ನಿಕನ್ನು ನೀವು ಫೇಸ್ಬುಕ್ಕಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿ. ಸೊ ಅಲ್ಲಿ ನೀವು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಕೆ ಮುಂಚೆ ಅವ್ರು ಏನು ಪ್ರೊಫೈಲು ಅಂತ ತಿಳ್ಕೊಂಡಿರ್ತೀರಾ. ಏನಕ್ಕೆ ಅಂದರೆ ಪ್ರೊಫೈಲ್ ನೀವು ಚೆಕ್ ಮಾಡಿರ್ತೀರಾ. ಆ ಪ್ರೊಫೈಲನ್ನು ಚೆಕ್ ಮಾಡಿ ಅದಕ್ಕೆ ಅಕಾರ್ಡಿಂಗ್ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದು ಆಯಿತು ಅಂದರೆ ಸೊ ಅಲ್ಲಿ ಕೂಡ ನೀವು ಒಂದು ಪ್ರಾಸ್ಪೆಕ್ಟಿಂಗ್ ಅನ್ನೋದನ್ನ ಜನರೇಟ್ ಮಾಡ್ಬೋದು. ಸೊ ಅಲ್ಲಿ ಕೂಡ ನೀವು ಇಂಟ್ರೆಸ್ಟೆಡ್ ಪೀಪಲ್ ಅನ್ನ ಫಾಲೋಅಪ್ ಮಾಡೋದಕ್ಕೆ ಒಂದು
ಈ ಟೆಕ್ನಿಕ್ ಅನ್ನ ಬಳಸಬಹುದು. ಸೊ ಈ ಕಾಂಟ್ಯಾಕ್ಟ್ಸ್ ಏನಿರುತ್ತೆ ಇದನ್ನ ನೀವು ಎಕ್ಸ್ಪೆಂಡ್ ಮಾಡ್ತಾನೆ ಹೋಗ್ತಾ ಇರಿ. ಸೊ ಈ ವ್ಯಕ್ತಿ ಹತ್ರ ನೀವು ಮಾತಾಡಿದಾಗ ಅವರ ನೀಡ್ ಏನು ವಾಟ್ ಏನು ಅಂತ ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ಅವರ ನೀಡ್ ಏನು ವಾಟ್ ಏನು ಹೆಂಗ್ ಕಂಡುಹಿಡಿಯೋದು ಅನ್ನೋದಕ್ಕೆ ನಾನು ಕಮಿಂಗ್ ವಿಡಿಯೋಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ ನೀಡ್ ಏನು ವಾಟ್ ಏನು ಅರ್ಥ ಆಯ್ತು ಅಂದ್ರೆ ಅವ್ರಿಗೆ ಏನರಲ್ಲಿ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಏನಕ್ಕೆ ಸಂಪಾದನೆ ಮಾಡೋ ಅನಿವಾರ್ಯತೆ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೆ ಆಯ್ತು ಅಂದ್ರೆ ಕರೆಕ್ಟ್ ಟೈಮ್ ಒಂದು ಫಿಕ್ಸ್ ಮಾಡಿ ನೀವು ಅವರನ್ನ ಇನ್ವೈಟ್ ಮಾಡಿ. ನಿಮ್ಮ ಸೆಮಿನಾರ್ಗಾಗಿರ್ಬೋದು ಅಥವಾ ನಿಮ್ಮ ಅಪ್ಲೈನನ್ನ ಮೀಟ್ ಮಾಡೋದಕ್ಕಾಗಿರ್ಬೋದು ಅಥವಾ ನಿಮ್ದು ಯಾವ್ದಾದ್ರು ಇವೆಂಟ್ಗಳಿಗಾಗಿರ್ಬೋದು, ಆ ಟೈಮಲ್ಲಿ ಕರೆಕ್ಟಾಗಿ ಅವರನ್ನ ಇನ್ವೈಟ್ ಮಾಡಿದ್ದೆ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಅದು ಕ್ಲೋಸಿಂಗ್ ಆಗುತ್ತೆ. ಕ್ಲೋಸಿಂಗ್ ಆಗಬೇಕು ಅಂದ್ರೆ ನೀವು ಫಾಲೋಅಪ್ ಮಾಡ್ತೀರಾ. ಸೊ ಫಾಲೋಅಪ್ ಮಾಡಿದ ಕೂಡಲೇ ಅವ್ರು ನಿಮ್ಮ ಜೊತೆ ಬಿಸ್ನೆಸ್ ಮಾಡ್ತಾರೆ. ಸೇಮ್ ಮೆಥಡ್ ಅನ್ನ ನೀವು ಅವ್ರಿಗೂ ಕೂಡ ಹೇಳ್ಕೊಟ್ಟಿದ್ದೆ ಆಯ್ತು ಅಂದ್ರೆ 100% ಅವರು ಕೂಡ ಅನ್ಲಿಮಿಟೆಡ್ ಪ್ರಾಸ್ಪೆಕ್ಟಿಂಗ್ ಅನ್ನ ಕಲಿತಾರೆ. ಸೊ ಅದ್ರ ಮುಖಾಂತರ ಡೂಪ್ಲಿಕೇಶನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ನೆಟ್ವರ್ಕ್ ಅಲ್ಲಿ ಗೆಲ್ಲೋದಕ್ಕೆ ಎರಡೇ ವಿಚಾರಗಳು ನಾವು ಕಲಿಬೇಕಾಗಿರೋದು. ಮೊದಲನೇದು ಪ್ರಾಸ್ಪೆಕ್ಟಿಂಗ್, ಎರಡನೇದು ಟ್ರೈನಿಂಗ್. ಸೊ ಅನ್ಲಿಮಿಟೆಡ್ ಪ್ರಾಸ್ಪೆಕ್ಟಿಂಗ್ ನಾನು ಕಲಿಸ್ತಾ ಇದ್ದೀನಿ, ಅನ್ಲಿಮಿಟೆಡ್ ಟ್ರೈನಿಂಗ್ ನೀವು ತಗೊಳ್ತಾ ಇದ್ದೀರಾ. ಸೊ ಎರಡು ಇಲ್ಲಿ ಸಿಗ್ತಾ ಇದೆ. ಸೊ ಇದರಿಂದ ನೀವು ಖಂಡಿತವಾಗ್ಲೂ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಧಮಾಕ ಮಾಡ್ಬೋದು ಅಂತ ಖಂಡಿತವಾಗ್ಲೂ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ನನ್ನ ಕಮಿಂಗ್ ವಿಡಿಯೋಸ್ ಏನಿರುತ್ತೆ ಅಂದರೆ ಫಾಲೋಅಪ್ ಯಾವ ಥರ ಮಾಡೋದು, ಕ್ಲೋಸಿಂಗ್ ಯಾವ ಥರ ಮಾಡೋದು, ಮತ್ತು ನೀಡ್ ಏನು ವಾಟ್ ಏನು ಯಾವ ಥರ ಅರ್ಥ ಮಾಡ್ಕೊಳ್ಳೋದು, ಸೊ ಕ್ಲೋಸಿಂಗಲ್ಲಿ ಯಾವ ಥರ ಟೆಕ್ನಿಕಲ್ ಪ್ರಶ್ನೆಗಳನ್ನು ನೀವು ಕೇಳಬೇಕು, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನ ಸುಮಾರು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಮತ್ತೆ ಇನ್ನೂ ಅಡ್ವಾನ್ಸ್ ಲೆವೆಲ್ದು ಏನಿರುತ್ತೆ ಅದನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಸೊ ಕಮ್ಮಿಂಗ್ ವಿಡಿಯೋಸ್ ನಿಮಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ನೀವು ಕಮೆಂಟಲ್ಲಿ ಮಾಡಿ. ಮೋಸ್ಟ್ ಆಫ್ ದ ಕಮೆಂಟ್ ಅಂದರೆ ಪ್ರಾಬ್ಲಮ್ಸ್ ಏನಿರುತ್ತೆ ಅದಕ್ಕೆ ಸೊಲ್ಯೂಷನ್ ವಿಡಿಯೋ ಮಾಡ್ತೀನಿ. ಮತ್ತು ಈ ವಿಡಿಯೋದಲ್ಲಿ ನೀವೇನು ಕಲ್ತ್ರಿ, ನಿಮ್ಗೇನು ಬೆನಿಫಿಟ್ ಆಯಿತು, ನಿಮ್ಗೇನು ಇಷ್ಟ ಆಯಿತು ಅನ್ನೋದನ್ನ ಕೂಡ ಕಮೆಂಟಲ್ಲಿ ತಿಳಿಸಿ. ಏನಕ್ಕೆ ಅಂದರೆ ಅದು ನನ್ನ ಇನ್ಸ್ಪೈರ್ ಮಾಡುತ್ತೆ. ಸೊ ಈ ಥರದ್ದು ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಅದೇ ನನಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಇನ್ನೊಂದು ಹೊಸ ಟಾಪಿಕಲ್ಲಿ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.